CSR ಫಂಡ್ ಬಗ್ಗೆ ಏನೋ ಮಾತಾಡಿದ್ರಿ, ಅವ್ರಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳಿದ್ದೀರಿ. ನೋಡಿಯಪ್ಪ, ನಂದು ಏನು ಅವ್ರಿಗೆ ಮನವಿ ಎಲ್ಲರಿಗೂ ಗೊತ್ತಂದ್ರೆ ಅವರೆಲ್ಲ ಸಿಇಒಗಳು ಎಲ್ಲ ಬಂದಿರೋಂಥ ಜವಾಬ್ದಾರಿ. ಈಗ ನಮ್ಮ ರಾಜ್ಯಕ್ಕೆ ಈಗ ನೀವು ಸಂಪಾದನೆ ಮಾಡೋ ಹಣ 2% ಕೊಡಬೇಕು ಅಂತೇಳಿ ನಮ್ಮ ಕಾಂಗ್ರೆಸ್ ಗೌರ್ಮೆಂಟು ಹಿಂದೆ CSR ಫಂಡ್ಸ್ ಹೇಳಿದೆ. ಆ ಫಂಡನ್ನ ನೀವು ಬೇರೆದಕ್ಕೆ ಉಪಯೋಗಿಸೋಕೆ ಹೋಗ್ಬೇಡಿ. ಮಕ್ಕಳ ಪ್ರೈಮರಿ ಎಜುಕೇಷನ್ ಟೌನ್ ಬೇಡ, ಸಿಟಿಲಿ ಬೇಡ, ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಲ್ಲಿ ಬೇಡ, ಪಂಚಾಯತ್ ಮಟ್ಟದಲ್ಲಿ ನಾವು 2000 ಜಾಗಗಳನ್ನ ಐಡೆಂಟಿಫೈ ಮಾಡಿದ್ದೀವಿ. ನೀವೇ ಗೌರ್ಮೆಂಟ್ ಸ್ಕೂಲ್ನ ಒಳ್ಳೆ ಹೈ ಕ್ವಾಲಿಟಿ ಸ್ಕೂಲ್ನ ಕಟ್ಕೊಡಿ. ಈಗ ನಮ್ಮ ಕ್ಷೇತ್ರದಲ್ಲಿ ಆಗಲೇ ಸುಮಾರು 10 ಕಡೆ 8 ಕಡೆ ನಡೀತಾ ಇದೆ. ಈ ಬೇರೆ ಬೇರೆ ಕಡೆ ಎಲ್ಲ ಶುರು ಮಾಡಿದ್ವಿ. ನೀವೇ ಅದನ್ನು ನಿಮ್ಗೆ ಲಿಸ್ಟ್ ಕೊಡ್ತೀವಿ, ನೀವೇ ಕಟ್ಬಿಟ್ಟು ನಮ್ಗೆ ಹ್ಯಾಂಡ್ ಓವರ್ ಮಾಡಿ. ಕೆಲವು ಸಂಘ ಶಾಲೆಗಳಿಗೆಲ್ಲ ಇದೆ, ಕೆಲವು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಇದೆ. ಅವರು ಟೀಚರ್ಸ್ನ ಮತ್ತು ಸಪೋರ್ಟಿಂಗ್ ಸ್ಟಾಫ್ಗೆ ಅವ್ರು ಸಪೋರ್ಟ್ ಮಾಡಿ ಅವರು ಒಂದೊಂದು ಸ್ಕೂಲ್ ಅವರು ಅಡಾಪ್ಟ್ ಮಾಡ್ಕೋಬೇಕು. ಟೀಚರ್ಸ್ 50,000 ಟೀಚರ್ಸ್ ಕಡಿಮೆ ಇದೆ, ಅವ್ರು ಕೊಡಲೇ ಬಿಡಿ. 5 ಟೀಚರ್ ಕಡಿಮೆ ಇದೆಯಾ, 6 ಟೀಚರ್ ಕಡಿಮೆ ಇದೆಯಾ, 8 ಟೀಚರ್ ಕಡಿಮೆ ಇದೆ. ಈಗ ನಂದು 3 ಸ್ಕೂಲ್ ಇದೆ, ನನ್ನ ಮಕ್ಕಳು 3 ಸ್ಕೂಲ್ ಅಡಾಪ್ಟ್ ಮಾಡ್ತಾರೆ. ಟೀಚರ್ಸ್ ನಾವು ಕೊಡ್ತಾ ಇದ್ದೀವಿ. ನೀವು ಹೋಗಿ ದೊಡ್ಡಾರಳ್ಳಿ ಸ್ಕೂಲ್ ಹೋಗಿ ನೋಡಿ. ಇಲ್ಲಿಂದ ನಾವು ಪ್ರತಿ ತಿಂಗಳು ನಾವು ಅವ್ರಿಗೆ ದುಡ್ಡು ಕೊಡ್ತಾ ಇದ್ದೀವಿ. ಟೀಚರ್ಸ್ನ ಹೈರ್ ಮಾಡಿದ್ದೀವಿ, ಅಲ್ಲಿ ಕ್ವಾಲಿಟಿ ಇದು ಮಾಡಿದ್ವಿ. ಆ ಥರ ನೀವು ಮಾಡಬೇಕು. ಯಾಕೆಂದರೆ ಇದು ಇನ್ಸ್ಟಿಟ್ಯೂಷನ್ ನಡೆಸೋದಲ್ಲ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ದುಡ್ಡು ಮಾಡೋಕ್ಕಲ್ಲ ಇನ್ಸ್ಟಿಟ್ಯೂಷನ್. ಯಾರೇ ಎಷ್ಟೇ ದೊಡ್ಡವ್ರು ಇರಲಿ, ಬೆಂಗಳೂರಲ್ಲಿರಲಿ, ಕರ್ನಾಟಕ ರಾಜ್ಯದಲ್ಲಿ ಯಾರೇ ದೊಡ್ಡ ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇದ್ದಾರೆ, ದೇರ್ ಮಾರಲ್ ರೆಸ್ಪಾನ್ಸಿಬಿಲಿಟಿ. ಅವರೆಲ್ಲ ಮಾಡ್ತಾ ಇರೋದು ಚಾರಿಟಬಲ್ ಇನ್ಸ್ಟಿಟ್ಯೂಷನ್. ಚಾರಿಟಿ ಅಂದರೆ ನೀವು ಬೇರೆಯವ್ರನ್ನ ಮಾಡಿ, ಗೌರ್ಮೆಂಟ್ಗೂ ಸಪೋರ್ಟ್ ಮಾಡಿ ಅನ್ನೋದು ನಂದು ರಿಕ್ವೆಸ್ಟ್, ಇವ್ರಿಗೂ ರಿಕ್ವೆಸ್ಟ್. ಅದನ್ನೇ ನಾನು ಅವ್ರಿಗೆ ಎಲ್ಲರಿಗೂ ಮನವಿ ಮಾಡಿದೆ. ದೇ ಆರ್ ಇನ್ ಎ ಪಾಸಿಟಿವ್ ನೋಟ್. ಸರ್, ನಿನ್ನೆ ಮೋದಿ ಅವ್ರ ಜೊತೆ ನಿಮ್ಮ ಆತ್ಮೀಯತೆ ತುಂಬ ಚೆನ್ನಾಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಡಿಯೋಗಳು, ಫೋಟೋಸ್ಗಳು ಹರಿದಾಡ್ತಿವೆ. ಅಲ್ಲಪ್ಪ, ನಾನು ಬೆಂಗಳೂರು ಡಿಸ್ಟ್ರಿಕ್ಟ್ ಮಿನಿಸ್ಟರ್, ಡೆಪ್ಟಿ ಚೀಫ್ ಮಿನಿಸ್ಟರ್, ಮೆಟ್ರೋ ಮಿನಿಸ್ಟರ್. ನಾನು ಯಾಕೆ ನಾನು ಬೇರೆ ಥರ ಈಗ ಇದು ಮಾಡಲಿ? ನಂದು ಏನು ಪ್ರೆಸೆಂಟೇಷನ್ ಮಾಡಬೇಕು, ಈಗ ನಾನು ವೆಲ್ಕಮ್ ಮಾಡಬೇಕಾಯ್ತಪ್ಪ. ನಾನು ವೆಲ್ಕಮ್ ಮಾಡೋದು ಬದಲು ಒಂದೇ ಪ್ರೋಗ್ರಾಮ್ ಅಂದ್ಬಿಟ್ಟು ಸೋಮಣ್ಣವ್ರು ಕೊಟ್ಟರು, ಆಯಿತು ನಮ್ಮ ರಾಜ್ಯದವ್ರು ಇರಲಿ ಅಂತ. ಬಟ್ ನಾನು ಹೇಳಬೇಕಲ್ಲ, ನಮ್ಮ ರಾಜ್ಯದ ಏನು ಹೇಳಬೇಕಲ್ಲ, ಅದಕ್ಕೆ ನಾನು ಅವ್ರಿಗೆ ಮೆಮೊರಂಡಮಲ್ಲಿ ಕೊಟ್ಟು ನಾನು ರಿಕ್ವೆಸ್ಟ್ ಮಾಡಿಕೊಂಡು ಹೇಳಿದ್ದೀನಿ. ನನಗೇನು, ನಾನು 85ರಲ್ಲಿ ಎಲೆಕ್ಷನ್ ನಿಂತವನಪ್ಪ. ನಾನು 89ರಲ್ಲಿ MLA ಆದವು. ನನಗೂ ಸೀನಿಯಾರಿಟಿ, ನಾನು ಅಷ್ಟು ದೊಡ್ಡ ಪೊಸಿಷನ್ಗೆ ಹೋಗಿಲ್ಲದೆ ಇರ್ಬೋದು ಅಷ್ಟೇ. ಐ ಆಮ್ ಮೈ ಓನ್ ಸೀನಿಯಾರಿಟಿ ಇನ್ ಪಬ್ಲಿಕ್ ಲೈಫ್ ಇನ್ ದಿ ಎಂಟೈರ್ ಕಂಟ್ರಿ. ವಯಸ್ಸು ಚಿಕ್ಕದಿರ್ಬೋದು ನನಗೆ, ನನಗೂ ನಾನು ಬಾಂಡಿಂಗ್ ಚೆನ್ನಾಗಿತ್ತು ಅಂತ ಒಳ್ಳೆ ಕತೆ. ನನಗೆ ಯಾಕೆ, ನಾನು ಯಾವತ್ತೂ ನನ್ಗೆ ಅಷ್ಟೇ ಗೌರವ ಕೊಡ್ತಾರೆ. ರಾಜಕೀಯದಲ್ಲಿ ವಿ ಹ್ಯಾವ್ ಲಾಟ್ ಆಫ್ ಡಿಫ್ರೆನ್ಸಸ್. ನನ್ನೇನು BJP ಓಡಾಡುತ್ತೆ ಅಲ್ಲ, ನಾನು ತಲೆ ಕೆಡ್ಸ್ಕೊಳ್ಬೋದು, ನನಗೇನು ಅವಶ್ಯಕತೆಯೂ ಇಲ್ಲ. ಬಟ್ ವಾಟ್ ಈಸ್ ದೇರ್, ಇಟ್ ಇಸ್ ಬ್ಯಾಂಗ್ಳೂರ್. ಐ ಆಮ್ ದಿ ಮಿನಿಸ್ಟರ್ ಆಫ್ ಬ್ಯಾಂಗ್ಳೂರ್. ನಾನು ಅವ್ರ ಹತ್ರ ಮಾತಾಡಿದೆ. ನಾನು ಅದನ್ನ ಡಬಲ್ ಡೆಕ್ಕರ್ ಬಗ್ಗೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ. ಆ ಫೋಟೋ ನೋಡಿದ್ರಲ್ಲ, ಡಬಲ್ ಡೆಕ್ಕರ್ ಬಗ್ಗೆ ಇದಕ್ಕೆ ದುಡ್ಡು ಕೊಡಬೇಕು, 40 ಕಿಲೋಮೀಟರ್ ಮಾಡ್ತಾ ಇದ್ದೀನಿ, ಈ ಥರ ಇದೆ ಅಂತ ಅಂದ್ಬಿಟ್ಟು ಮಾಡಿದೆ. ಆಮೇಲೆ CSR ಬಗ್ಗೆ ಮಾತಾಡಿದೆ. ಈಗ ಇನ್ಫೋಸಿಸ್ ಅವರು ಈಗ ಒಂದೊಂದು ಸ್ಟೇಷನ್ ಒಬ್ಬೊಬ್ಬರು ಹೆಸರು ಇಡ್ಬೇಕಾದ್ರೆ ದುಡ್ಡು ವಸೂಲು ಮಾಡ್ತಾ ಇದೀವಿ. 60 ಕೋಟಿ, 50 ಕೋಟಿ, 100 ಕೋಟಿ. ಇನ್ಫೋಸಿಸ್ ಅವ್ರು ದುಡ್ಡು ಕೊಟ್ಟಿದ್ದಾರೆ, ಬೇರೆ ಬೇರೆ ಡೆಲ್ಟಾ ಅವ್ರು ಕೊಟ್ಟಿದ್ದಾರೆ, ನಮ್ಮ ಬಾಗ್ಮನೆಯವ್ರು ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ, ಬೇರೆ ಬೇರೆಯವರೆಲ್ಲ ಒಪ್ಕೊಂಡಿದ್ದಾರೆ. ಗುಡ್ DK ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಅಂದ್ಬಿಟ್ಟು ಅದನ್ನು ಹೊಗಳಿದ್ರು ಅವರು. ಬೇರೆ ಎಲ್ಲೂ ಇಲ್ಲ. ಹೆಸರುಗಳು ಇಡ್ಬೇಕಾದ್ರೆ ಈಗ ನೀವು ಅಷ್ಟೇ, ಪಬ್ಲಿಕ್ ಟಿವಿ ಅವರು ಬೇಕಾದ್ರೆ ನಿಮ್ಮ ಹೆಸರು ಇಡ್ತೀವಿ. ದುಡ್ಡು ಕೊಟ್ಟರೆ ನಿಮ್ದು ಒಂದು ಸ್ಟೇಷನ್ಗೆ ಪಬ್ಲಿಕ್ ಟಿವಿ ಹೆಸರು ಅಂತ ಇಡ್ತೀವಿ ನಾವು. ನೀವು ಯಾವ್ದನ್ನ ಸುವರ್ಣ ನೀವು ಕೊಟ್ಟರು ನಿಮ್ದು ಇಡ್ತೀವಿ ನಾವು. ಅದು ಬೆಂಗಳೂರಲ್ಲಿ ಇದಿದೆ. ಬೆಂಗಳೂರಲ್ಲಿ ಮಾಡೆಲ್ ಮಾಡಿದ್ದೀವಿ ನಾವು, ಅವರೇ ಸಿಟ್ಕೊಳ್ಳಿ ಅಂತ ಅಂದ್ಬಿಟ್ಟು.